ಸ್ನೇಹಿತರೆ, ನಮ್ಮ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ ಇದೆಯಲ್ಲ, ಅದು ದಿನೇ ದಿನೇ ನಷ್ಟದ ಸುಳಿಯಲ್ಲಿ ಮುಳುಗ್ತಾನೆ ಹೋಗ್ತಿದೆ. ಆದರೆ ಅಲ್ಲಿ ಕಾರ್ಯನಿರ್ವಹಿಸ್ತಿರುವ ಅಧಿಕಾರಿಗಳು ಮಾತ್ರ ಲಾಭದ ಮೇಲೆ ಲಾಭ ಮಾಡ್ಕೊಂಡು ಉದ್ಧಾರ ಆಗ್ತಾನೆ ಹೋಗ್ತಿದ್ದಾರೆ. ಈ ಜಾದು ಹೇಗೆ ನಡೆಯುತ್ತೆ ಅದನ್ನು ಹೇಳ್ತೀನಿ ಬನ್ನಿ. ಅರಣ್ಯ ಕಡಿದ್ರು, ದುಡ್ಡು ಹೊಡೆದ್ರು, MB ಬುಕ್ಕನ್ನೇ ಮಾಯ ಮಾಡಿದ್ರು. ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧೋಗತಿಗೆ ಗುಜರಿ ಮಾಫಿಯಾದ ಜೊತೆಗೆ ಭ್ರಷ್ಟ ಅಧಿಕಾರಿಗಳ ಮೋಸದಾಟವೂ ಕಾರಣ. ಇವರು ಸರ್ಕಾರಿ ಹಣವನ್ನ ಯಾವೆಲ್ಲ ರೀತಿ ಲೂಟಿ ಹೊಡೆದ್ರು ಅನ್ನೋದಕ್ಕೆ ಪ್ರಾದೇಶಿಕ ಕಾರ್ಯಾಗಾರದಲ್ಲಿ ಬೆಳೆದ ಜಂಗಲ್ ಕಟ್ಟಿಂಗ್ ಹಗರಣವೇ ಸಾಕ್ಷಿ. ಅಂದರೆ ಒಂದು ಪ್ರಾದೇಶಿಕ ಕಾರ್ಯಾಗಾರ ಒಂದು 50,000 ಚದರ ಕಿಲೋಮೀಟರ್ ಇದೆ, 50,000 ಸ್ಕ್ವೇರ್ ಫೀಟ್ ಇದೆ. ಅಂದರೆ 50,000 ಚದರ ಫೀಟ್ನಲ್ಲೂ ಕೂಡ ಜಂಗಲ್ ಬೆಳೆದಿದೆ ಅನ್ನೋ ದೃಷ್ಟಿಯೊಳಗೆ ಅವರು ಲೆಕ್ಕಾಚಾರವನ್ನು ಮಾಡಿ ಕಳೆದ 3 ವರ್ಷದಲ್ಲಿ ಡುಪ್ಲಿಕೇಟ್ಗಳ ಬಿಲ್ಗಳನ್ನು ಮಾಡಿ 13 ಲಕ್ಷ ರೂಪಾಯಿಯನ್ನು ಕೇವಲ ಜಂಗಲ್ ಕಟ್ಟಿಂಗ್ ಮತ್ತು ಡೆಬ್ರೀಸ್ನಲ್ಲಿ ಅವ್ಯವಹಾರ ನಡೆದಿರು ಕಂಡು ಬರ್ತಾರೆ. ಈ ರೀತಿ ಕಳೆದ 3 ವರ್ಷಗಳಿಂದ ಬೋಳುಗುಡ್ಡೆಯಂತಿರೋ ಈ ಜಾಗದಲ್ಲಿ ಜಂಗಲ್ ಕಟ್ಟಿಂಗ್ ಹೆಸರಲ್ಲಿ ಕಿರಿಯ ಅಭಿಯಂತರ ಶಿವಾನಂದ ಶೆಟ್ಟರ್ ನಕಲಿ ಬಿಲ್ ಸೃಷ್ಟಿಸಿ 13.5 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಅಧಿಕಾರಿ ಕಟ್ಟಡ ಕಾಮಗಾರಿಗಳಲ್ಲೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿರೋ ಅಂಶಗಳು ತನಿಖೆಯಿಂದ ಬಯಲಾಗಿದೆ. ಈ ಅಂಶಗಳನ್ನ ಮುಚ್ಚಿ ಹಾಕಲು ಇವರು ಮೆಜರ್ಮೆಂಟ್ ಬುಕ್ ಅನ್ನೇ ಕಣ್ಮರೆ ಮಾಡಿಸಿದ್ದಾರೆ. ಸಂಸ್ಥೆಯ ವಸ್ತುಗಳು ಖಾಸಗಿ ಪಾಲು. ಈ ಹುಬ್ಬಳ್ಳಿ ಪ್ರಾದೇಶಿಕ ಕಾರ್ಯಾಗಾರದಲ್ಲಿ ಹೊಸ ಬಸ್ಸುಗಳನ್ನ ತಯಾರಿಸಲಾಗುತ್ತೆ. ಅದಕ್ಕೆ ಬೇಕಾದ ಯಂತ್ರೋಪಕರಣಗಳನ್ನ, ಬಿಡಿ ಭಾಗಗಳನ್ನ ಕಾಲಕ್ಕೆ ಕಾರ್ಯಾಗಾರದ ವ್ಯವಸ್ಥಾಪಕರು ಖರೀದಿಸ್ತಾರೆ. ಆದ್ರೆ ಇಲ್ಲಿ 10 ವರ್ಷಕ್ಕೆ ಬೇಕಾಗುವಷ್ಟು ವಸ್ತುಗಳನ್ನ ಒಂದೇ ಬಾರಿ ಖರೀದಿಸಿದ ಹಗರಣವೂ ಬಯಲಾಗಿದೆ. 10 ವರ್ಷಕ್ಕೆ ಬೇಕಾದಷ್ಟು ಮಟೀರಿಯಲ್ಸ್ ಎಲ್ಲ ಖರೀದಿ ಮಾಡಿ ಹೋಗಿದ್ರು. 2025ನೇ ಇಸ್ವಿವರೆಗೆ ಬೇಕಾಗಷ್ಟು ನಾನು 2 ವರ್ಷದಿಂದ ಖರೀದಿ ಮಾಡಿದರು. ಅದಕ್ಕೆ ಲೆಕ್ಕಿಲ್ಲ, ಕೋಟಿಗಳು ಇಷ್ಟ ತಿಂದು ಹಾಕ್ಯಾರ. ಹಿಂಗಾಕಿ ಈಗ ಎನ್ಕ್ವೈರಿ ಮಾಡಿ ಅವರೆಲ್ಲ ಒಂದು ರಿಪೋರ್ಟ್ ಕೊಡ್ಬೇಕೆಂದರು. ಹೀಗೆ ಖರೀದಿಸಿದ ವಸ್ತುಗಳನ್ನು ಆ ಬಳಿಕ ತಮ್ಮದೇ ಖಾಸಗಿ ಟೂಲ್ ಶಾಪ್ಗಳಿಗೆ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಸಾಗಿಸುತ್ತಿದ್ರು. ಈ ಕೃತ್ಯ ಇತ್ತೀಚೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ. 19/5/2015ನೇ ತಾರೀಕಿಗೆ ಒಂದು ವಾಹನ KSRTCಯಿಂದ ಹೊರಗೆ ಬರುತ್ತೆ, ಪ್ರಾದೇಶಿಕ ಕಾರ್ಯಾಗಾರದಿಂದ ಹೊರಗೆ ಬರುತ್ತೆ. ಪ್ರಾದೇಶಿಕ ಕಾರ್ಯಾಗಾರದಲ್ಲಿ CC ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದಾರೆ. ಆದರೆ ಆ ಒಂದು ವಾಹನ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ CC ಕ್ಯಾಮ್ರಾ ಬಂದಾಗಿರುತ್ತೆ. ಈ ಮಾಹಿತಿ ಮೇಡಮ್ಗೆ ಗೊತ್ತಾದಂಥ ಸಂದರ್ಭದಲ್ಲಿ ಆ ವಾಹನವನ್ನು ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವಾಹನ ಚಿತ್ರದುರ್ಗದಲ್ಲಿ ಸಿಗುತ್ತೆ. ಆ ವಾಹನದಲ್ಲೇ ತನಿಖೆ ಮಾಡಿದಾಗ ಅನೇಕ ಲಾಗ್ಬುಕ್ನಲ್ಲಿ ಇರದೇ ಇರತಕ್ಕಂಥ ಅನೇಕ ವಸ್ತುಗಳನ್ನು ಸಾಗಾಟನೆ ಮಾಡ್ತಾ ಇರತಕ್ಕಂಥ ಸಂಗತಿ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಅಲ್ಲಿ 20 ಓಲೋ ಬಸ್ಗಳ ಗ್ಲಾಸ್ಗಳು ಸಿಕ್ಕಿದ್ದಾವೆ. ಅಲ್ಲಿ ಅನೇಕ ವರ್ಷಗಳಿಂದ ಬೀಡು ಬಿಟ್ಟಿರ್ತಕ್ಕಂಥ ಪ್ರಾದೇಶಿಕ ಕಾರ್ಯಾಗಾರದ ವ್ಯವಸ್ಥಾಪಕ ನಿರ್ದೇಶಕರ ಅಲ್ಲೇನು ಕೆಲಸ ಮಾಡ್ತಾ ಇದ್ರು ಅವರ ಕೈವಾಡ ಭಾಳ ಕಂಡು ಬರ್ತಾ ಇದೆ. ಸಂಸ್ಥೆಗೆ ಸೇರಿದ ವಸ್ತುಗಳನ್ನು ಅಕ್ರಮವಾಗಿ ವರ್ಕ್ಶಾಪ್ನಿಂದ ಬಸ್ ಮೂಲಕ ಸಾಗಿಸುವಾಗ CCTVಗಳು ಬಂದಾಗಿವೆ. ಈ ಪ್ರಕರಣದ ತನಿಖೆ ನಡೆಸಿದಾಗ ಅನೇಕ ಸಿಬ್ಬಂದಿ ಭಾಗಿಯಾಗಿರೋದು ಸಾಬೀತಾಗಿದೆ. ಅವರ ಪೈಕಿ ಕೆಲವರನ್ನು ಅಮಾನತು ಮಾಡಲಾಗಿದೆ. ಹೀಗೆ ಒಂದಲ್ಲ ಎರಡಲ್ಲ 100 ಅಕ್ರಮಗಳು ಈ ಸಂಸ್ಥೆಯಲ್ಲಿ ನಡೆದಿವೆ. ಈ ಅಕ್ರಮಗಳಿಗೆ ಬ್ರೇಕ್ ಹಾಕ ಹೊರಟ ವ್ಯವಸ್ಥಾಪಕ ನಿರ್ದೇಶಕಿ ವಿನುತಾ ಪ್ರಿಯಾ ಅವರನ್ನು ಮುಖ್ಯಮಂತ್ರಿಗಳ ಮೂಲಕವೇ ವರ್ಗಾವಣೆ ಮಾಡಿಸಲಾಗಿದೆ. ಯಾರು ಈ ರೀತಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿನ ಭ್ರಷ್ಟತೆ ಒಂದು ವ್ಯವಸ್ಥೆ ಇದೆ, ಸ್ಕ್ರ್ಯಾಪ್ ಲಾಬಿ ಏನು ಕೆಲಸ ಮಾಡ್ತಿದೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಯಾರು ಮಾಡ್ತಾರೆ, MD ನಿಜವಾಗಿ ಅದೊಂದು ಧೈರ್ಯ ಬೇಕು. ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ವರ್ಗಾವಣೆ ಮಾಡಿದರೆ ಕೆಳ ಹಂತದ ಅಧಿಕಾರಿಗಳಿಗೆ ಭಾಳೊಂದು ಎನ್ಕರೇಜ್ಮೆಂಟ್ ಸಿಕ್ಕಂಗತ್ತದೆ ಈ ಭ್ರಷ್ಟ ವ್ಯವಸ್ಥೆನೇ. ಮತ್ತು ಎಲ್ಲರಿಗೂ ಒಂದು ಏನು ಮನೋಭಾವನೆ ಬರ್ತದಂದರೆ ಏನು ಬಿಡ್ರಿ, ಯಾರು ಏನು ಮಾಡಿದ್ರು ಏನಾಗುತ್ತದೆ, ನಾಳೆ ಅಂಥ ಅಧಿಕಾರಿಗಳು ವರ್ಗಾವಣೆ ಮಾಡಿ ಹೋಗ್ತಾರೆ, ನಮ್ಮ ಕೆಲಸ ನಾವು ನಡೆಸ್ಕೊಂಡು ಹೋಗ್ಬೋದು, ಈ ರೀತಿಯಾದಂಥ ಭಾವನೆ ಕೆಳ ಹಂತದ ಅಧಿಕಾರಿಗಳಿಗೆ ಬಂದರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಮಿಸ್ಅಪ್ರಾಪ್ರಿಯೇಷನ್ನು ತಡೀಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಸಾರಿಗೆ ಸಚಿವರು ದೃಢವಾದಂಥ ನಿರ್ಧಾರ ಕೈಗೊಳ್ಳಬೇಕು, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ಮತ್ತು ಮುಖ್ಯಮಂತ್ರಿಗಳು ಸಹಿತ ಈ ಭಾಗದ ಒಂದು ವ್ಯವಸ್ಥೆ ಸುಧಾರಣೆ ಮಾಡಬೇಕಾದ್ರೆ ನಿಜವಾಗಿ ಒಳ್ಳೆಯ ಅಧಿಕಾರಿಗಳನ್ನ ಅಲ್ಲಿ ಪೋಸ್ಟಿಂಗ್ ಮಾಡುವಂಥದ್ದು ಮತ್ತು ಇದ್ದಂಥ ಒಳ್ಳೆಯ ಅಧಿಕಾರಿಗಳನ್ನು ಮುಂದುವರಿಸಿಕೊಳ್ಳುವಂಥದ್ದು ಅವಶ್ಯಕ. ಸಾರಿಗೆ ಸಚಿವರೇ ಭ್ರಷ್ಟರ ಮುಂದೆ ಅಸಹಾಯಕರಾದರೆ ಇನ್ನು ಈ ಸಂಸ್ಥೆಯನ್ನ ಕಾಪಾಡುವವರು ಯಾರು? ಮಾಫಿಯಾದ ಒತ್ತಡಕ್ಕೆ ಮುಖ್ಯಮಂತ್ರಿಗಳೇ ಮಣಿದ್ರೆ ಪಾರದರ್ಶಕ ಆಡಳಿತ ನಿರೀಕ್ಷಿಸುವುದಾದ್ರೂ ಹೇಗೆ? ಸಾರಿಗೆ ಸಚಿವರೇ, ವಾಯವ್ಯ ಸಾರಿಗೆ ಸಂಸ್ಥೆಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೆಯುತ್ತಿದ್ರೂ ಕೂಡ
ನೀವ್ಯಾಕೆ ಮೌನವಾಗಿದ್ದೀರಿ? ನೀವು ಕೂಡ ಆ ಭಯಾನಕ ಮಾಫಿಯಾಕ್ಕೆ ಹೆದರಿದ್ದೀರಾ? ನಿಮ್ಮ ಮೌನ ಭ್ರಷ್ಟರಲ್ಲಿ ಶಕ್ತಿ ಹೆಚ್ಚಿಸಿದೆ. ಆ ಮಾಫಿಯಾದ ಅಟ್ಟಹಾಸ ಎಲ್ಲೇ ಮೀರಿದೆ. ಪ್ರಾಮಾಣಿಕರಿಗೆ ವರ್ಗಾವಣೆಯ ಶಿಕ್ಷೆ ಸಿಕ್ಕಿದೆ. ಹಾಗಾಗಿ ಈಗಲಾದರೂ ಕಣ್ತೆರೆದು ನೋಡಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.